ನೀವು ಮನೆಯೊಳಗೆ ಬನ್ನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಯು ಕಮ್ ಇನ್ಸೈಡ್ ದ ಹೌಸ್. ಯು ಕಮ್ ಇನ್ಸೈಡ್ ದ ಹೌಸ್. ನನ್ನ ತಲೆ ಮಸಾಜ್ ಮಾಡು. ಇದಕ್ಕೆ ಹೇಳಬೇಕು ಗಿವ್ ಮೀ ಎ ಹೆಡ್ ಮಸಾಜ್. ಗಿವ್ ಮೀ ಎ ಹೆಡ್ ಮಸಾಜ್. ಸರಿಯಾಗಿ ಕೆಲಸ ಮಾಡು. ವರ್ಕ್ ಪ್ರಾಪರ್ಲಿ. ವರ್ಕ್ ಪ್ರಾಪರ್ಲಿ. ನಿಮ್ಮ ಮುಂದಿನ ಯೋಜನೆ ಏನು ಅಥವಾ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಅಂತಕ್ಕೆ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್. ನೀನು ಹೇಳಿದ್ದು ಸರಿ ಇರಬಹುದು ಅಥವಾ ಇರಲಿಕ್ಕಿಲ್ಲ ಅಂತ ಸಂದೇಹ ಸೂಚಿಸುವಾಗ ಯು ಮೈಟ್ ಬಿ ರೈಟ್. ಯು ಮೈಟ್ ಬಿ ರೈಟ್. ನಾನು ಹೇಳಿದ್ದು ತಪ್ಪಿರಬಹುದು. ಇದಕ್ಕೆ ಹೇಳ್ತೀವಿ ಐ ಮೇ ಬಿ ರಾಂಗ್. ಐ ಮೇ ಬಿ ರಾಂಗ್. ನೀವು ಮನೆಗೆ ಬಂದಾಗ ನನಗೆ ಕರೆ ಮಾಡಿ ಅಥವಾ ಕಾಲ್ ಮಾಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಾಲ್ ಮೀ ವೆನ್ ಯು ಗೆಟ್ ಹೋಮ್ ಅಂತ. ನೆಕ್ಸ್ಟ್, ನಿಮಗೆ ಅವಕಾಶ ಸಿಕ್ಕಾಗ ನನಗೆ ಮತ್ತೆ ಕರೆ ಮಾಡಿ. ನೀವು ಫ್ರೀ ಇದ್ದಾಗ ಮತ್ತೆ ನನಗೆ ಫೋನ್ ಮಾಡಿ ಅಂತೀವಲ್ಲ ಹಾಗೆ ಕಾಲ್ ಮೀ ಬ್ಯಾಕ್ ವೆನ್ ಯು ಗೆಟ್ ಎ ಚಾನ್ಸ್. ಈ ರೀತಿ. ನೆಕ್ಸ್ಟ್, ನಿಮಗೆ ನಿಮ್ಮ ಕಾರಿನ ಅಗತ್ಯವಿದೆ. ನನಗೆ ನಿಮ್ಮ ಕಾರ್ ಬೇಕಾಗಿದೆ ಅನ್ನೋಕ್ಕೆ ವಿ ನೀಡ್ ಯುವರ್ ಕಾರ್. ವಿ ನೀಡ್ ಯುವರ್ ಕಾರ್. ಅವನಿಗೆ ನನ್ನ ಪುಸ್ತಕದ ಅಗತ್ಯವಿದೆ. ಹಿ ನೀಡ್ಸ್ ಮೈ ಬುಕ್. ಹಿ ನೀಡ್ಸ್ ಮೈ ಬುಕ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಆ ಮನೆ ತುಂಬ ಚಿಕ್ಕದು. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದಟ್ ಈ ಹೌಸ್ ಈಸ್ ವೆರಿ ಸ್ಮಾಲ್. ಅವರು ನಮ್ಮ ಜೊತೆ ಬರುತ್ತಾರೆ. ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ಇಲ್ಲಿ ನಮ್ಮ ಜೊತೆ ಇರಿ. ಇಲ್ಲಿ ನಮ್ಮ ಜೊತೆ ಇರಿ. ಸ್ಟೇ ಹಿಯರ್ ವಿತ್ ಅಸ್. ಸ್ಟೇ ಹರ್ ವಿತ್ ಅಸ್. ಅವರು ಒಳ್ಳೆಯ ಜನರು. ಇದಕ್ಕೆ ದೇ ಆರ್ ಗುಡ್ ಪೀಪಲ್. ದೇ ಆರ್ ಗುಡ್ ಪೀಪಲ್. ದಯವಿಟ್ಟು ನಾಳೆ ಬನ್ನಿ. ಇವತ್ತು ನಾ ಬಿಜಿ ಇದ್ದೀನಿ, ನಾಳೆ ಬನ್ನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಕಮ್ ಟುಮಾರೋ. ಪ್ಲೀಸ್ ಕಮ್ ಟುಮಾರೋ. ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಇದಕ್ಕೆ ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಇದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಬೇರೆ ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಜೋರಾಗಿ ಮಾತನಾಡಬೇಡಿ. ಡೋಂಟ್ ಸ್ಪೀಕ್ ಲೌಡ್ಲಿ. ಡೋಂಟ್ ಸ್ಪೀಕ್ ಲೌಡ್ಲಿ. ಸಮಯ ವ್ಯರ್ಥ ಮಾಡಬೇಡಿ. ಡೋಂಟ್ ವೇಸ್ಟ್ ದ ಟೈಮ್. ಡೋಂಟ್ ವೇಸ್ಟ್ ದ ಟೈಮ್. ಅವಳೊಂದಿಗೆ ಮಾತನಾಡಬೇಡ. ಡೋಂಟ್ ಟಾಕ್ ಟು ಹರ್. ಡೋಂಟ್ ಟಾಕ್ ಟು ಹರ್. ದಯವಿಟ್ಟು ವಾಪಸ್ ಬಾ. ಇದಕ್ಕೆ ಪ್ಲೀಸ್ ಕಮ್ ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್.